ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕೆಂದು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಕೋಲಾರದಲ್ಲಿ ಬಿಜೆಪಿಯ ಹಾಲಿ ಸಂಸದರು ಇದ್ದಾರೆ. ಟಿಕೆಟ್ ಯಾರಿಗೆ ನೀಡಿದರೂ ಎರಡು ಪಕ್ಷದವರು ಕೆಲಸ ಮಾಡಬೇಕು. ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಎಲ್ಲರೂ ಕೆಲಸ ಮಾಡಬೇಕು. ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಜವಾಬ್ದಾರಿ ವಹಿಸಿಕೊಳ್ಳುತ್ತೇನೆ. ನನಗೆ ಯಾವುದೇ ರಾಜ್ಯಾಧ್ಯಕ್ಷ ಸ್ಥಾನದ ಅಪೇಕ್ಷೆ ಇಲ್ಲ ಎಂದರು. ಈಗ ಸಹಜವಾಗಿ ಇಡೀ ಕರ್ನಾಟಕದ ರಾಜ್ಯದ ಜನತೆ ರಾಜ್ಯದಲ್ಲಿ ಇರತಕ್ಕಂಥ 28 ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಅಧಿಕೃತ ಪಟ್ಟಿ ಯಾವಾಗ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಬಹುತೇಕ ಈಗ ಸಮಯ ಕೂಡ ಬಂದಿದೆ. నేను ಅತಿ ಶೀಘ್ರದಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ಒಂದು ನಿನ್ನೆ ದಿನ ಪಕ್ಷದ ವರಿಷ್ಠರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, JDS ಪಕ್ಷಕ್ಕೆ ಎಷ್ಟು ಸ್ಥಾನಗಳು BJPಯ ರಾಷ್ಟ್ರೀಯ ನಾಯಕರುಗಳು ಬಿಟ್ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ NDA ಮೈತ್ರಿಕೂಟದ ಭಾಗವಾಗಿ ಇವತ್ತು ಮತ್ತೊಮ್ಮೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಪ್ರಾಮಾಣಿಕವಾದಂಥ ಒಂದು ಹೋರಾಟ ಇರ್ತದೆ. ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರು ಇವಾಗ ಎಲ್ಲ ವಿಷಯಗಳು ಅವ್ರ ಗಮನದಲ್ಲಿದೆ, ಇಲ್ಲದೇ ಇರ್ತಕ್ಕಂಥದ್ದೇನಿಲ್ಲ. ಈಗ ನಾವು ಮಂಡ್ಯಲ್ಲಿರ್ಬೋದು, ಕೋಲಾರದಲ್ಲಿರ್ಬೋದು, ಹಾಸನದಲ್ಲಿರ್ಬೋದು, ತುಮಕೂರಲ್ಲಿರ್ಬೋದು, ಈ ರೀತಿ ಬಹುತೇಕ ಹಲವಾರು ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಓಟನ್ನು ತಗೊಂಡಿರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ. ಹಾಗಾಗಿ ಕೆಲವೊಂದಷ್ಟು ಬೇಡಿಕೆಗಳನ್ನ ಪಕ್ಷದ ವರಿಷ್ಠರು ಕೂಡ ಇಟ್ಟಿದ್ದಾರೆ, ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲೆಲ್ಲ ಕುತ್ಕೊಂಡು ಸೂಕ್ತವಾದಂತ ತೀರ್ಮಾನ. ಅಲ್ಲ, ಒಂದು ನಿಮಿಷ, ಅದು ಎಷ್ಟು ಕ್ಷೇತ್ರ ಅಂತಕ್ಕಂಥದ್ದು ಒಂದು 4-5 ದಿನಗಳ ಕಾಲ ನಿಮ್ಗೆ ಉತ್ತರ ಸಿಗ್ತದೆ. ದಯಮಾಡಿ ಕಾಯೋಣ. JDS ಸಿಂಬಲಿಂದ JDS ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ, BJP ಸಿಂಬಲಿಂದ BJP ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ. ಇಲ್ಲೇನು ಕನ್ಫ್ಯೂಷನ್ ಇಲ್ಲ. ಹೌದಣ್ಣ, ನಡ್ಡಾಜಿಯವ್ರನ್ನ, ಅಮಿತ್ ಶಾಜಿಯವ್ರನ್ನ ತಂದೆಯವ್ರ ಸಮ್ಮುಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಹಲವಾರು ವಿಚಾರಗಳ ಬಗ್ಗೆ, ರಾಜ್ಯದ ಆಗುಹೋಗುಗಳ ಬಗ್ಗೆ ಚರ್ಚೆ ಆಗಿತ್ತು. ಹಾಗಾಗಿ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನಗಳು ಪಕ್ಷದ ವರಿಷ್ಠರು, ರಾಷ್ಟ್ರೀಯ ನಾಯಕರು ಕೈಗೊಳ್ಳುತ್ತಾರೆ. ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಣ್ಣ, ಇವತ್ತು ನಾನಿಲ್ಲಿ ಬಂದು ಸಭೆ ಮಾಡ್ತಾ ಇರೋ ಉದ್ದೇಶ, ಮುಂದೆ ಜಂಟಿ ಸಭೆ ಮಾಡ್ತಕ್ಕಂಥ ಉದ್ದೇಶ ತಾವೆಲ್ಲ ನೋಡ್ತೀರಿ. ಇವತ್ತು ನಾವೇನು NDA ಮೈತ್ರಿಕೂಟಕ್ಕೆ ಭಾಗವಾಗಿ ಸೇರಿದ್ದೀವಿ, ಇದು ಭಾಳ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದು JDS ನಾಯಕರು ಹಾಗೂ BJP ನಾಯಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ಸೀಟು ಏನು ಅಂತಕ್ಕಂಥದ್ದು ನಾನು ಹೇಳಿದ್ನಲ್ಲ, ನಮ್ಮ ವರಿಷ್ಠರು, ರಾಷ್ಟ್ರೀಯ ನಾಯಕರು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೇವೆ. ನಮಗೆ ಒಟ್ಟಿನಲ್ಲಿ ಗೌರವಿತವಾಗಿ ನಡೆಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಕುಮಾರಣ್ಣ ಅವರು ಸಹಜವಾಗಿ ರಾಜ್ಯ ಮಟ್ಟದ ನಾಯಕರು. ಕುಮಾರಣ್ಣ ಅವ್ರಿಗೆ ಇವತ್ತು ತುಮಕೂರಿನಲ್ಲಿರ್ಬೋದು, ಮಂಡ್ಯದಲ್ಲಿರ್ಬೋದು, ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ, ಚಿಕ್ಕಬಳ್ಳಾಪುರ ಇರ್ಬೋದು, ಈ ರೀತಿ ಕಾರ್ಯಕರ್ತರುಗಳು ಅವರವರ ರೀತಿಯಲ್ಲಿ ಅವ್ರವ್ರ ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ, ಸತ್ಯ. ಆದರೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕಂತಕ್ಕಂಥದ್ದು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠ ಇರ್ಬೋದು, ರಾಷ್ಟ್ರೀಯ ನಾಯಕರುಗಳು ಯಾವ್ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಆ ರೀತಿ ಕೂತ್ಕೊಂಡು ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಕುಮಾರಣ್ಣ ಅವರು ತೀರ್ಮಾನಗಳು ಕೈಗೊಳ್ತಾರೆ.